ನನಗೆ ಗೊತ್ತಿಲ್ಲದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಹೀಲ್ ಆಲ್ವೇಸ್ ಬಿ ಮೈ ಬ್ರದರ್. ಎಷ್ಟು ಬೇಕಾದ್ರೂ ಮಾತಾಡಲಿ. ಬಿಗ್ ಬಾಸ್ ಮನೆಯಲ್ಲಿ ನಾವು ಆಟಕ್ಕೋಸ್ಕರ ನಾವಿಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಲ್ಲ, ಆರ್ಗ್ಯಾನಿಕ್ ಆಗಿ ಆಗಿದ್ದ ಫ್ರೆಂಡ್ಶಿಪ್ ಅದು. ಆ್ಯಂಡ್ ಟಿಲ್ ದಿ ಎಂಡ್ ನಾನು ಅವ್ರ ಜೊತೆ ಇರ್ತೀನಿ. ಆ್ಯಂಡ್ ಐ ನೋ ನನಗೆ ಅವ್ರು ನಿಂತಿರ್ತಾರೆ ಯಾವಾಗಲೂ ಅಂತ. ಒಳಗಡೆ ನಾವೇನು ಬಿಗ್ ಬಾಸ್ ಆಡ್ತಿದ್ವಲ್ಲ, ಹೊರಗಡೆ ಇನ್ನು ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ ನಡೀತಾ ಇತ್ತು. ಅದು ನನ್ನ ಮನೇಲಾಗಿರ್ಬೋದು, ವಿನಯ್ ಮನೇಲಾಗಿರ್ಬೋದು ಅಂತ ನನಗೆ 2 ದಿನದಲ್ಲಿ ಗೊತ್ತಾಗಿರೋದು. ದೇ ಹ್ಯಾವ್ ಗಾನ್ ಥ್ರೂ ಹೆಲ್ ಅಂತ ನನಗೆ ಗೊತ್ತಾಯಿತು. ಇಬ್ಬರು ಮನೆಯವರು ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಒಳಗಡೆ ಆಟಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಸೊ ಏನು ಇದಂದರೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂದರೆ, ಇಲ್ಲಿ ನಮ್ಮಿಬ್ರು ಫ್ಯಾಮಿಲಿ ಇದೆಯಲ್ಲ, ಅವರು ನಮಗಿಂತ ಚೆನ್ನಾಗಿ ಬಾಂಡ್ ಆಗಿದ್ದಾರೆ. ನಂದು ವಿನಯ್ದು ಏನು ಒಳಗಡೆ ಬಾಂಡ್ ಇತ್ತಲ್ಲ, ಹೊರಗಡೆ ಇವರಿಬ್ರು ಬಾಂಡ್ ಆಗಿದ್ದಾರೆ. ಅಂದರೆ ಅಪ್ಪ ಅಮ್ಮ ಲೋ ಆಗಿದ್ದಾಗ ಅವ್ರ ವೈಫು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಲೋ ಆಗಿದ್ದಾಗ ಇವ್ರು ನಿಂತಿದ್ದಾರೆ. ಸೊ ಅದೊಂದು ಬ್ಯೂಟಿಫುಲ್ ಬಾಂಡ್ ಕ್ರಿಯೇಟ್ ಆಗಿದೆ, ಫ್ಯಾಮಿಲಿ ಥರ ಆಗಿದೆ.